ನಮಸ್ಕಾರ ಸ್ನೇಹಿತರೆ. ಇಂದು ನಾನು ನಿಮಗೆ ಒಂದು ಪ್ರೇರಣಾದಾಯಕ ಕತೆ ಹೇಳುತ್ತಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಮ್ಮೆ ಒಂದು ಸಣ್ಣ ಹಳ್ಳಿಯಲ್ಲಿದ್ದ ಒಬ್ಬ ಯುವಕನಿಗೆ ಜೀವನದಲ್ಲಿ ತಕ್ಷಣ ಯಶಸ್ಸು ಬೇಕಾಗಿತ್ತು. ಅವನು ಬೇಗನೆ ದೊಡ್ಡವನಾಗಬೇಕು, ಹೆಚ್ಚು ಹಣ ಸಂಪಾದಿಸಬೇಕು ಎಂದು ಕನಸು ಕಾಣುತ್ತಿದ್ದ. ಆದರೆ ಯಾವುದೇ ಕೆಲಸಕ್ಕೆ ತಾಳ್ಮೆ ಇರಲಿಲ್ಲ. ಒಂದು ದಿನ ಅರವಿಂದ ಹಳ್ಳಿಯ ಹಿರಿಯ ತಾತನ ಹತ್ತಿರ ಹೋಗಿ ಕೇಳಿದನು, ತಾತ, ನಾನು ತಕ್ಷಣ ಯಶಸ್ವಿಯಾಗಬೇಕೆಂದು ಬಯಸುತ್ತೇನೆ. ಅದಕ್ಕೆ ಏನಾದರೂ ಸುಲಭ ಮಾರ್ಗವಿದೆಯಾ? ತಾತ ನಗಿದರು ಮತ್ತು ಹೇಳಿದರು, ನಾನು ನಿನಗೆ ಒಂದು ಕತೆ ಹೇಳುತ್ತೇನೆ. ಅದನ್ನು ಗಮನಿಸಿ. ಕತೆ: ಬಿದಿರಿನ ಗಿಡ ಮತ್ತು ಜಾಸ್ಮಿನ್ ಹೂ. ಒಮ್ಮೆ ಎರಡು ಬೀಜಗಳು ಜಮೀನಿನಲ್ಲಿ ನೆಲಕ್ಕೆ ಬೀಳುತ್ತವೆ. ಒಂದು ಜಾಸ್ಮಿನ್ ಹೂ ಬೀಜ, ಇನ್ನೊಂದು ಬಿದಿರಿನ ಗಿಡ ಬೀಜ. ಜಾಸ್ಮಿನ್ ಹೂ ಬೇಗನೆ ಮೊಳಕೆ ಹೊಡೆದು ಕೆಲವೇ ತಿಂಗಳಲ್ಲಿ ಸುಂದರ ಹೂಗಳನ್ನಿಟ್ಟು ಗಂಧ ಹರಡಿತು. ಅದನ್ನು ಎಲ್ಲರೂ ಮೆಚ್ಚಿದರು. ಆದರೆ ಕೆಲವೇ ವರ್ಷಗಳಲ್ಲಿ ಅದು ಮರುಳಾಗಿ ಒಣಗಿ ಹೋಯಿತು. ಆದರೆ ಬಿದಿರಿನ ಗಿಡ ವರ್ಷಗಳ ಕಾಲ ನೆಲದೊಳಗೆ ಉಳಿಯಿತು. ಜನರು ಯಾಕೆ ಅದು ಬೆಳೆಯುತ್ತಿಲ್ಲ ಎಂದು ಯೋಚಿಸಿದರು. ಆದರೆ 5 ವರ್ಷಗಳ ನಂತರ ಅದು ತೀವ್ರವಾಗಿ ಬೆಳೆಯಲು ಶುರುವಾಯಿತು. ದಿನಕ್ಕೆ ಮೇಟರ್ ಎತ್ತರಕ್ಕೆ ಬೆಳೆದು ಅದೃಢ ಗಿಡವಾಯಿತು. ತಾತನಿಗೆ ಅರವಿಂದ ಕೇಳಿದನು, ತಾತ, ಇದು ನನ್ನ ಪ್ರಶ್ನೆಗೆ ಏನು ಸಂಬಂಧ? ತಾತ ಉತ್ತರಿಸಿದರು, ಜಾಸ್ಮಿನ್ ಹೂನು ತಕ್ಷಣ ಬೆಳೆಯಿತು, ಆದರೆ ಅದು ಸ್ಥಿರವಾಗಿರಲಿಲ್ಲ. ಆದರೆ ಬಿದಿರಿನ ಗಿಡ ಭೂಮಿಯಲ್ಲಿ ಆಳವಾದ ಬೇರುಗಳನ್ನು ಹಾಕಿಕೊಂಡು ತಾಳ್ಮೆಯಿಂದ ಬೆಳೆಯಿತು. ಇದರಿಂದ ಅದು ಸ್ಥಿರವಾಗಿ, ಶಕ್ತಿಶಾಲಿಯಾಗಿ ಬೆಳೆಯಿತು. ಜೀವನದಲ್ಲೂ ಇದೇ ಸತ್ಯ, ತಕ್ಷಣ ಯಶಸ್ಸು ದೊರೆಯದು. ತಾಳ್ಮೆ, ಪರಿಶ್ರಮ ಮತ್ತು ಆಲೋಚನೆ ಇದ್ದರೆ ಮಾತ್ರ ನಿಜವಾದ ಯಶಸ್ಸು ಲಭಿಸುತ್ತದೆ. ಅರವಿಂದ ಈ ಕಥೆಯ ಅರ್ಥವನ್ನು ಗ್ರಹಿಸಿದನು. ಆತ ಧೈರ್ಯ, ಪರಿಶ್ರಮ ಮತ್ತು ತಾಳ್ಮೆಯಿಂದ ತನ್ನ ಜೀವನದ ಗುರಿಗಳನ್ನು ಸಾಧಿಸಲು ನಿರ್ಧರಿಸಿದನು. ಪಾಠ: ತಕ್ಷಣದ ಯಶಸ್ಸಿಗಿಂತ ತಾಳ್ಮೆಯಿಂದ ಕಠಿಣ ಪರಿಶ್ರಮ ಮಾಡಿದರೆ ಜೀವನದಲ್ಲಿ ದೀರ್ಘಕಾಲದ ನಿಜವಾದ ಸಾಧನೆ ಸಾಧ್ಯ. ಇದು ನಿಮಗೆ ಸ್ಫೂರ್ತಿ ನೀಡಿದರೆ ಲೈಕ್, ಶೇರ್ ಮಾಡಿ. ಇಂತಹ ಇನ್ನಷ್ಟು ಪ್ರೇರಣಾದಾಯಕ ಕಥೆಗಳಿಗಾಗಿ ಕನ್ಯಾ ವಾಯ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.